ಸದಾ ಸಾಲುಗಟ್ಟಿದಂತೆ ಸಾಗುತ್ತಿರುವ ವಾಹನಗಳು, ಅದರಲ್ಲೂ ಮೈಮೇಲೆಯೇ ಹತ್ತುವ ರೀತಿಯಲ್ಲಿ ಅತಿ ವೇಗವಾಗಿ ಬರುವ ಗಣಿ ಟಿಪ್ಪರ್ಗಳು, ಸಾಲದೆಂಬಂತೆ ವಾಹನಗಳ ದಂಡು, ಇವೆಲ್ಲ ನೋಡಿದ್ರೆ ನಿಮಗೆ ಅರ್ಥವಾಗಿರಬೇಕು ಇದು ಯಾವುದೋ ರಾಷ್ಟ್ರೀಯ ಹೆದ್ದಾರಿ ಅಂತ. ನಿಮ್ಮ ಊಹೆ ಖಂಡಿತವಾಗಿಯೂ ನಿಜ. ಇದು ರಾಷ್ಟ್ರೀಯ ಹೆದ್ದಾರಿ 44, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಂಪರ್ಕ ಕಲ್ಪಿಸುವ ಭಾರತದಲ್ಲಿಯೇ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ರಾಷ್ಟ್ರೀಯ ಹೆದ್ದಾರಿ ಮೊದಲು ಸಿಂಗಲ್ ರಸ್ತೆಯಾಗಿರುವಾಗಲೇ ವಾಸಿ. ತಿಂಗಳಿಗೊಂದು ಅಪಘಾತವು ನಡೆಯುತ್ತಿರಲಿಲ್ಲ. ಆದರೆ ಯಾವಾಗ ಚತುಷ್ಪಥವಾಗಿ ಬದಲಾಯಿತೋ ಆಗಲಿಂದಲೇ ಈ ಹೆದ್ದಾರಿಯಲ್ಲಿ ಅಪಘಾತಗಳ ಸರಣಿ ಆರಂಭವಾಯಿತು. ಅರೆ, ಇದೇನಿದು? ರಸ್ತೆ ಅಗಲೀಕರಣವಾದರೆ ಅಪಘಾತ ಕಡಿಮೆಯಾಗಬೇಕಾ? ಅದರ ಬದಲಾಗಿ ಯಾಕೆ ಹೆಚ್ಚಾಗಿದೆ ಅಂತೀರಾ? ಅದಕ್ಕೂ ಉತ್ತರವಿದೆ. ಈ ಹೆದ್ದಾರಿ ಉಸ್ತುವಾರಿಗಾಗಿಯೇ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಿದೆ. ಅದನ್ನ ಆಂಗ್ಲದಲ್ಲಿ NHAI ಅಂತಾರೆ. ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಎಂಬ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳಿಗೆ ಜೀವದ ಬೆಲೆಯೇ ಗೊತ್ತಿದ್ದಂತಿಲ್ಲ. ಹಾಗಾಗಿಯೇ ಪ್ರತಿ ಕಡೆ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಈ ರಾಷ್ಟ್ರೀಯ ಹೆದ್ದಾರಿ 44 ಇದೆಯಲ್ಲ, ಇದು ಈ ಹಿಂದೆ ಚಿಕ್ಕಬಳ್ಳಾಪುರದ ಹೃದಯ ಭಾಗದ ಮೂಲಕವೇ ಹಾದು ಹೋಗಿತ್ತ. ಆದರೆ ಯಾವಾಗ ಚತುಷ್ಪಥ ರಸ್ತೆಯಾಗಿ ಚಿಕ್ಕಬಳ್ಳಾಪುರ ಹೊರವಸ್ತುಲ ರಸ್ತೆ ನಿರ್ಮಾಣವಾಯಿತು ಆಗ ಚಿಕ್ಕಬಳ್ಳಾಪುರಕ್ಕೆ ಸ್ವಲ್ಪ ಮಟ್ಟಿಗಿನ ಸಮಸ್ಯೆ ಬಗೆಹರಿದಂತಾಗಿದೆ. ಆದರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗವಾಗಿ ಸಾಗಿದಾಗ ಚದಲಪುರದ ಬಳಿ ಇದೆ ರಾಷ್ಟ್ರೀಯ ಹೆದ್ದಾರಿ 44ಕ್ಕೆ ಸಂಪರ್ಕ ಕಲ್ಪಿಸಲಾಗಿದೆ. ಅಲ್ಲಿಯೇ ಪ್ರಸ್ತುತ ಎದುರಾಗಿರುವ ಸಮಸ್ಯೆ ನಿಮ್ಮ ಕಣ್ಣಿಗೆ ರಾಚುತ್ತದೆ. ದೂರದೃಷ್ಟಿಯಿಂದ ಯಾವುದೇ ಕಾಮಗಾರಿ ಕೈಗೊಳ್ಳದ ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಾತ್ಕಾಲಿಕ ಎಂಬಂತೆ ಕಾಮಗಾರಿಗಳನ್ನ ಕೈಗೊಳ್ಳುತ್ತಿರುವ ಪರಿಣಾಮ ಅಮಾಯಕ ಜೀವಗಳು ಬಲಿಯಾಗುತ್ತಿವೆ ಎಂಬುದಕ್ಕೆ ಈ ಚದಲಪುರ ಗೇಟ್ನಲ್ಲಿ ನಡೆಯುತ್ತಿರುವ ಕಾಮಗಾರಿಯೇ ನಿದರ್ಶನವಾಗಿದೆ. ಚದಲಪುರ ಗೇಟ್ನಲ್ಲಿ ಚಿಕ್ಕಬಳ್ಳಾಪುರದಿಂದ ಬರುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸಿದ್ರೆ ಚದಲಪುರದಿಂದ ಕೊಳವನಹಳ್ಳಿಯ ಕಡೆ ಹೋಗುವ ಮಾರ್ಗವೂ ಇದೆ. ಹಾಗಾಗಿ ಇಲ್ಲಿ 4 ರಸ್ತೆಗಳ ಕೂಡುವಿಕೆ ಇದ್ದು ಪಕ್ಕದಲ್ಲಿಯೇ ಕೆನರಾ ಬ್ಯಾಂಕ್, ಪ್ರವಾಸಿ ಮಂದಿರ ಮತ್ತು ನಂದಿ ಪೊಲೀಸ್ ಠಾಣೆಗಳು ಇವೆ. ಹಾಗಾಗಿ ಇಲ್ಲಿ ಸಹಜವಾಗಿಯೇ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಅಪಘಾತಗಳು ಹೆಚ್ಚಾಗಿ ನಡೆಯುತ್ತವೆ. ಇಲ್ಲಿ ನಡೆಯುವ ಅಪಘಾತಗಳಿಗೆ ಕಡಿವಾಣ ಹಾಕಬೇಕಾದರೆ ಇಲ್ಲೊಂದು ಫ್ಲೈಓವರ್ ನಿರ್ಮಾಣ ಮಾಡಬೇಕು ಎಂಬ ಬೇಡಿಕೆ ಮೊದಲಿನಿಂದಲೂ ಇದ್ದು ಅದು ಇದೀಗ ಆರಂಭವಾಗಿದೆ. ಆದರೆ ಅದು ಕೂಡ ಅವೈಜ್ಞಾನಿಕವಾಗಿದೆ ಎಂಬುದು ಗಮನಿಸಬೇಕಾದ ವಿಚಾರವಾಗಿದೆ. ಯಾಕೆಂದ್ರೆ ಮೇಲ್ಸೇತುವೆ ನಿರ್ಮಾಣ ಪಿಲ್ಲರ್ಗಳಿಂದ ನಿರ್ಮಿಸಿದ್ರೆ ಅದು ಪಾರದರ್ಶಕವಾಗಿದ್ದು ಎರಡೂ ಕಡೆಯಿಂದ ಬರುವ ವಾಹನಗಳು ಎದುರಿನವರಿಗೆ ಕಾಣಿಸುತ್ತವೆ. ಆದರೆ ಇಲ್ಲಿ ಸುರಂಗ ಮಾರ್ಗ ಅಂದರೆ ಮೂರಿ ರೀತಿಯಲ್ಲಿ ಸೇತುವೆ ನಿರ್ಮಾಣ ಮಾಡುತ್ತಿರುವ ಕಾರಣ ಮತ್ತೆ ಅಪಘಾತ ವಲಯವಾಗಿ ಮುಂದುವರಿಯಲಿದೆ ಎಂಬ ಆತಂಕ ಸ್ಥಳೀಯರನ್ನ ಕಾಡುತ್ತಿದೆ. ಪ್ರಸ್ತುತ ಇಲ್ಲಿ ನಿರ್ಮಾಣ ಮಾಡುತ್ತಿರುವ ಮೇಲ್ಸೇತುವೆ ಸುರಂಗದ ಮಾದರಿಯಲ್ಲಿ ನಿರ್ಮಿಸುತ್ತಿದ್ದು ಕಳೆದ 4 ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಲಾಗಿದೆ. ಆದರೆ ಆರಂಭವಾದ ಕಾಮಗಾರಿ ಶೀಘ್ರವಾಗಿ ಮುಗಿಸಬೇಕು ಎಂಬ ಕನಿಷ್ಠ ಜ್ಞಾನ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಇದ್ದಂತಿಲ್ಲ. 4 ತಿಂಗಳ ಹಿಂದೆ ಆರಂಭಿಸಿದ ಕಾಮಗಾರಿಯನ್ನ 1.5 ತಿಂಗಳ ಹಿಂದೆ ಸ್ಥಗಿತಗೊಳಿಸಲಾಗಿದ್ದು ಯಾಕೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಮತ್ತೆ ಯಾವಾಗ ಆರಂಭಿಸಲಾಗುತ್ತದೆ ಎಂಬ ಯಾವುದೇ ಮಾಹಿತಿ ಕೇಳೋಣ ಎಂದರೆ ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಇರುವುದಾಗಲಿ ಅದರ ಅಧಿಕಾರಿಗಳ ಮೊಬೈಲ್ ಸಂಖ್ಯೆಗಳಾಗಲಿ ಇಲ್ಲಿನ ಅಧಿಕಾರಿಗಳು ಸೇರಿದಂತೆ ಯಾರ ಬಳಿಯೂ ಇಲ್ಲವಾಗಿದ್ದು ಪ್ರತಿನಿತ್ಯ ಶಾಪ ಹಾಕುವುದು ಬಿಟ್ಟರೆ ಮತ್ತೊಂದು ಮಾಡಲು ಸಾಧ್ಯವಾಗದ ಸ್ಥಿತಿ ಸ್ಥಳೀಯರಿಗೆ ಎದುರಾಗಿದೆ. ಇಲ್ಲಿ ಕಾಮಗಾರಿ ಆರಂಭಿಸಿರುವ ಕಾರಣ ಒಂದು ಕಡೆ ಮಾರ್ಗವನ್ನ ಮುಚ್ಚಲಾಗಿದೆ.
ಹಾಗಾಗಿ ಒಂದೇ ಬದಿಯಲ್ಲಿ ವಾಹನ ಸಂಚಾರ ನಡೆಯಬೇಕಿದೆ. ಅಲ್ಲದೆ ಚಿಕ್ಕಬಳ್ಳಾಪುರದ ಕಡೆಯಿಂದ ಬರುವ ವಾಹನಗಳು ಮತ್ತೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಪಸ್ ಚಿಕ್ಕಬಳ್ಳಾಪುರದತ್ತ ಸುಮಾರು ದೂರ ಸಾಗಿ ಮತ್ತೆ ಬಲಕ್ಕೆ ತಿರುಗಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಬೇಕಿದ್ದು, ಇದು ಪ್ರತಿನಿತ್ಯ ಸಂಚರಿಸುವ ಬೈಕು ಮತ್ತು ಕಾರುಗಳಿಗೆ ನರಕವಾಗಿ ಪರಿಣಮಿಸಿದೆ. ಸದಾ ವಾಹನ ದಟ್ಟಣೆಯಿಂದ ಕೂಡಿರುವ ಹೆದ್ದಾರಿಯಲ್ಲಿ ಆರಂಭಿಸಿದ ಕಾಮಗಾರಿ ನಿಗದಿತ ಸಮಯಕ್ಕೆ ಮುಗಿಸಬೇಕು ಎಂಬ ಕನಿಷ್ಠ ಪ್ರಜ್ಞೆ ಇಲ್ಲ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಇಲ್ಲಿನ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಇನ್ನು ಸ್ಥಳೀಯ ಹೋರಾಟಗಾರ ಯಲುವಹಳ್ಳಿ ಸೊನ್ನೇಗೌಡ ಈ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಇಲ್ಲಿ ಸುರಂಗ ಮಾದರಿಯಲ್ಲಿ ಬದಲಾಗಿ ಪಿಲ್ಲರ್ಗಳಿಂದ ಮೇಲ್ಸೇತುವೆ ನಿರ್ಮಿಸುವಂತೆ ಕೋರಿದ್ದಾರೆ. ಆದರೆ ಅವರ ಮನವಿಗೆ ಯಾವುದೇ ಅಧಿಕಾರಿಗಳು ಸ್ಪಂದಿಸಿಲ್ಲ. ಇನ್ನು 4 ತಿಂಗಳ ಹಿಂದೆ ಆರಂಭವಾದ ಕಾಮಗಾರಿ ಕಳೆದ 1.5 ತಿಂಗಳ ಹಿಂದೆಯೇ ಸ್ಥಗಿತವಾಗಿದ್ದು, ಇದರಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆಯೂ ಮನವಿ ಸಲ್ಲಿಸಿದ್ದಾರೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಇಲ್ಲಿ ಮೇಲ್ಸೇತುವೆ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಸೂಚನಾ ಫಲಕಗಳನ್ನು ಹೆದ್ದಾರಿ ಪ್ರಾಧಿಕಾರದವರು ಹಾಕದೆ ನಿರ್ಲಕ್ಷ್ಯ ವಹಿಸಿರುವ ಜೊತೆಗೆ ಕಾಮಗಾರಿ ನಡೆಯುತ್ತಿರುವ ಜಾಗದಲ್ಲಿ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ರಾಜ್ಯದ ಎಲ್ಲಾ ಕಡೆಯೂ ಇದೇ ರೀತಿಯ ಅವೈಜ್ಞಾನಿಕ ಕಾಮಗಾರಿಗಳು ನಡೆಯುತ್ತಿದ್ದು, ಅಮಾಯಕರು ಬಲಿಯಾಗುತ್ತಿದ್ದಾರೆ ಎನ್ನುತ್ತಾರೆ ಸೊನ್ನೇಗೌಡ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾದು ಹೋಗಿರುವ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ರಸ್ತೆ ಏನು ಹಾದು ಹೋಗಿದೆ ರಾಷ್ಟ್ರೀಯ ಹೆದ್ದಾರಿ, ಇದು ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಅಪಘಾತಗಳು ಸಾಧ್ಯವಿಲ್ಲದ ಅಪಘಾತಗಳಾಗ್ತಾ ಇದೆ. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಸ್ಥಳೀಯ ಜಿಲ್ಲಾಡಳಿತಕ್ಕೂ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಮನವಿಯನ್ನು ಸಲ್ಲಿಸಿದ್ದೀವಿ. ಅಪಘಾತಗಳನ್ನು ತಡೆಯಬೇಕು ಅಂತೇಳಿ ನಾವು ನಿರಂತರವಾಗಿ ಒತ್ತಡವನ್ನು ಮಾಡ್ತಾಯಿದ್ದೀವಿ. ಆದರೂ ಕೂಡ ಚದಲಪುರ ಕ್ರಾಸಲ್ಲಿ ಈಗ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಚದಲಪುರ ಕ್ರಾಸಲ್ಲಿ ಮಾಡ್ತಾರಂಥ ಮೇಲು ಸೇತುವೆ ಮೊಹರಿ ಮಾದರಿಯಲ್ಲಿ ಇದೆ. ಅದು ಕಂಬಗಳ ಮೇಲೆ ಪಿಲ್ಲರ್ ಮೇಲೆ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ. ಅದು ಮೊಹರಿ ಮಾದರಿಯಲ್ಲಿ ಮಾಡೋದ್ರಿಂದ ಎರಡೂ ಕಡೆ ಪಾರದರ್ಶಕವಾಗಿ ಕಾಣಿಸದೇ ಇರೋದ್ರಿಂದ ಅಪಘಾತಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಿಶೇಷವಾಗಿ ಅಪಘಾತಗಳ ತಡೆ ನಿಟ್ಟಿನಲ್ಲಿ ಕ್ರಮ ತಗೋಬೇಕು ಅಂತೇಳಿ ಪಿಲ್ಲರ್ಗಳ ಮೇಲೆ ಅಂದರೆ ಕಂಬಗಳ ಮೇಲೆ ಮೇಲ್ಸೇತುವೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದೀವಿ. ದುರಂತ ಏನಂದರೆ ರಾಷ್ಟ್ರೀಯ ಹೆದ್ದಾರಿ ಈಗ ಮೇಲ್ಸೇತುವೆಯನ್ನು ಏನು ಮಾಡ್ತಾ ಇದ್ದಾರೆ, ಸುಮಾರು 4 ತಿಂಗಳಾಗಿದೆ ಪ್ರಾರಂಭ ಆಗಿ. ಅಲ್ಲಿ ಸರಿಯಾದ ಎಚ್ಚರಿಕೆ ಫಲಕಗಳು ಹಾಕಿಲ್ಲ, ಸರಿಯಾದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಲ್ಲ. ಹಾಗಾಗಿ ಅಪಘಾತಗಳು ಆಗ್ತಾಯಿದೆ, ಅಮಾಯಕ ಜೀವಗಳು ಬಲಿ ಆಗ್ತಾ ಇದೆ. ಈಗ ಈ ಕುರಿತು ನಾವು ಜಿಲ್ಲಾಡಳಿತಕ್ಕೂ ಜಿಲ್ಲಾ ವರಿಷ್ಠ ಆಡಳಿತಕ್ಕೂ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ರಾಷ್ಟ್ರೀಯ ಪ್ರಾಧಿಕಾರ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇದು ಮರಣಕೂಪ ಆಗಿದೆ. ಚದಲಪುರ ಕ್ರಾಸ್ ಏನಾಗಿದೆ ಮರಣಕೂಪ ಆಗಿದೆ. ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹಾದು ಹೋಗಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಹಾದು ಹೋಗಿದೆ ಎಲ್ಲ ಕಡೆಯೂ ಇದೇ ರೀತಿಯಲ್ಲಿ ಅವೈಜ್ಞಾನಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಈ ವಿಷಯವನ್ನು ಪರಿಗಣಿಸಿ ಅಪಘಾತಗಳ ತಡೆ ನಿಟ್ಟಿನಲ್ಲಿ ಕ್ರಮ ತಗೋಬೇಕು. ಅಮಾಯಕ ಜೀವಗಳು ಬಲಿಯಾಗಿ ಅವರ ಕುಟುಂಬಗಳು ಬೀದಿ ಪಾಲಾಗ್ತಾ ಇದೆ. ಇದು ಭಾಳ ನೋವಿನ ವಿಚಾರ. ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಇದು ಯಾಕೆ ಅರ್ಥ ಆಗ್ತಾಯಿಲ್ಲ ಅಂತ ನಮಗೂ ಆಶ್ಚರ್ಯ ಆಗಿದೆ. ಇಲ್ಲಿ ಬರೋಂಥ ಅಧಿಕಾರಿ ವರ್ಗ ಕೂಡ ಭಾಳ ನಿರ್ಲಕ್ಷ್ಯತನ ತೋರ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಇಲ್ಲಿ ಬಂದು ಈ ಸಂಪನ್ಮೂಲ ಲೂಟಿ ಮಾಡಲಿಕ್ಕೆ ಅವರು ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಹೊರತು ಈ ಭಾಗಕ್ಕೆ ಬಂದಿದ್ದೀವಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಅವರು ತೋರಿಸ್ತಾ ಇಲ್ಲ. ಇಲ್ಲಿ ಸಂಪತ್ತನ್ನು ಲೂಟಿ ಮಾಡೋಕ್ಕೆ ಅಷ್ಟೇ ಅವರ ಕಾರ್ಯ ಸೀಮಿತ ಆಗಿರೋಂಥದ್ದು ಭಾಳ ದುರಂತ. ಭಾಳ ನೋವಿಂದ ಹೇಳ್ಬೇಕಾಗಿದೆ ಈ ಮಾತನ್ನು. ನನಗೆ ಭಾಳ ಬೇಸರ ಆಗಿದೆ. ನಿರಂತರವಾಗಿ ಒತ್ತಡ ಹಾಕಿ ಮನವಿ ಕೊಟ್ಟರು ಕೂಡ ಕ್ರಮ ತಗೊಳ್ತಾ ಇಲ್ಲ. ಇನ್ನಾದರೂ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ತಗೊಂಡು ಆ ಚದಲಪುರ ಕ್ರಾಸ್ ಏನಿದೆ ಆ ಮೇಲ್ಸೇತುವೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ ಜಿಲ್ಲೆಯಲ್ಲಿ ಹಾದು ಹೋಗಿರೋ ಎಲ್ಲ ಕಡೆ ಅಪಘಾತಗಳು ಆಗ್ತಾರಂಥ ಕಡೆ ಈಗಾಗಲೇ ಸರ್ಕಾರ ಗುರುತಿಸಿದೆ. ನಾವು ಕೂಡ ಮನವಿಯನ್ನು ಪೊಲೀಸ್ ಇಲಾಖೆಗೆ ಮಾಡಿದ್ವಿ. ಕ್ರಮ ತಗೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅಭಿವೃದ್ಧಿ ಮತ್ತು ಜನಹಿತಕ್ಕಿಂತ ಇಲ್ಲಿನ ಸಂಪನ್ಮೂಲ ಲೂಟಿ ಮಾಡಲು ಮಾತ್ರ ಸೀಮಿತವಾಗಿದ್ದು, ಸರ್ಕಾರ ಮತ್ತು ಜಿಲ್ಲಾಡಳಿತ ಈಗಲಾದರೂ ಎಚ್ಚೆತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ಕುರಿತು ಕ್ರಮ ವಹಿಸಬೇಕಿದೆ. ಅಲ್ಲದೆ ಕಳೆದ 4 ತಿಂಗಳ ಹಿಂದೆ ಆರಂಭವಾಗಿರುವ ಕಾಮಗಾರಿ ಕಳೆದ 1.5 ತಿಂಗಳ ಹಿಂದೆಯೇ ಸ್ಥಗಿತವಾಗಿದ್ದು, ಇದನ್ನು ಶೀಘ್ರದಲ್ಲಿ ಮುಗಿಸಲು ಕ್ರಮ ಜರುಗಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.